ಬಂದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು. ಇದು ಟೌನ್ ಗುಡಿಬಂಡೆ ಟೌನ್ಗೆನೇ ಇಲ್ಲೇ ಮೇಯ್ನ್ ರೋಡಲ್ಲೇನೆ ಬಟ್ಟೆ ಶಾಪ್ ಇರೋದು. ಆಮೇಲೆ ನಾನು ಎಲ್ಲ ಬಟ್ಟೆ ಶಾಪ್ ಅವ್ರಿಗೆ ನಾನು ಒಂದು ಕೇಳ್ಕೊಳೋದು, ಯಾಕಂತಂದರೆ ಇವತ್ತು ಇದು ಒಂದು ಬಿಸ್ನೆಸ್ ಕಮ್ಮಿ ಹೆಂಗಿರಬೇಕು ಅಂತಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಬೇಕು. ಏನಂತಂದರೆ ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ. ಇವಾಗ ಇಲ್ಲಿ ಏನಾಗ್ಬಿಟ್ಟೈತೆ ಅಂದರೆ ಬಟ್ಟೆ ಶಾಪ್ಗಳು ನನಗೆ ಸುಮಾರು ಜನ ಫೋನ್ ಹಾಕಿ ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಅಣ್ಣ ಹೆಂಗೆ ಬರುತ್ತೆ ಈ ಥರ ಮಾಡ್ತಾಯಿದ್ದಾರೆ, ನಾವೂ ಬಟ್ಟೆ ಅಂಗಡಿ ಇಟ್ಟಿದ್ದೀರಿ, ನಾವೇನಾಗೋದು ಅಂತ ಕೇಳ್ತಾ ಇದ್ದಾರೆ. ಇದು ಯಾಕಂತಂದ್ರೆ ಒಬ್ಬರು ಬೆಳೀತಾವ್ರು ಅಂತಂದ್ರೆ 10 ಅಲ್ಲ 1000 ಕಣ್ಣು ಅವ್ರ ಮೇಲೆ ಬರುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಸುಮ್ಮನೆ 2 ದಿನ ಆಡ್ಬಿಟ್ಟು ಹೋಗೋ ಆಟ ಅಲ್ಲ ಇದು. ಯಾವುದೇ ಇರ್ಬೋದು, ಎಲ್ಲಿ ನಾವು ಸೋಲ್ತಿರೋ ಅಲ್ಲೇ ಗೆಲ್ಲಬೇಕಾದ್ರೆ ನಾವು ಅಲ್ಲಿ ಸ್ಥಿರವಾಗಿರ್ಬೇಕಂತಂದ್ರೆ ಅದನ್ನು ನಾವು ಬುಡ ಫಸ್ಟು ಅಡಿಪಾಯ ಕರೆಕ್ಟಾಗಿ ಹಾಕ್ಕೊಂಡಿರ್ಬೇಕು. ಇವಾಗ ಇವರು ಅಷ್ಟು ಹೆಚ್ಚು ಕಡಿಮೆ ಬಟ್ಟೆ ಬಿಸ್ನೆಸ್ಸು ಒಂದು 4-5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ, ಎಕ್ಸ್ಪೀರಿಯೆನ್ಸ್ ಐತೆ, ಓಕೆ. ಬಟ್ ನ್ಯೂ ಕಮರ್ಸ್ಗೆ ನಿಮ್ಮಿಂದ ಅವರು ಕಲಿಬೇಕು. ಅದನ್ನು ಮಾಡೋದು ಬಿಟ್ಬಿಟ್ಟು ಇದು ಕಾಂಪಿಟೇಷನ್ ಲೆಕ್ಕಕ್ಕೆ ಹೋಗ್ತೈತೆ. ಇದು ಯಾವ ಮಟ್ಟಕ್ಕೆ ಹೋಗ್ತೈತೆ ಅಂದರೆ, ಒಂದು ದಿನದಲ್ಲಿ 10 ಬಟ್ಟೆ ಕೊಡ್ತೀನಿ ಅಂತ ಇವ್ರು ಅನೌನ್ಸ್ಮೆಂಟ್ ಕೊಟ್ಟವಾಗ ಎಲ್ಲೋ ರಾಯಚೂರು ಅವನು ಅಲ್ಲಿಂದ ಇಲ್ಲಿ ಬರೋಕೆ 1000 ರೂಪಾಯಿ ಆಗುತ್ತೆ ಖರ್ಚು. ಅಟ್ಲೀಸ್ಟ್ ಅವನೇನು ಯೋಚನೆ ಮಾಡ್ತಾನೆ, ಒಂದು 10 ಬಟ್ಟೆ ತೊಗೊಂಡೋಗ್ಬಿಟ್ರೆ ನಾನು ಒಂದು 6 ತಿಂಗಳು ಹಾಕ್ಕೊತೀನಿ ಅಂತ ಅವ್ನ ಮೈಂಡ್ ಸೆಟ್ ಇರುತ್ತೆ ಅಲ್ವಾ. ದಯವಿಟ್ಟು ನಿಮ್ಗೆ ನಾನು ಹೇಳ್ತಾ ಇರೋದು, ನಿಮಗೆ ಫಸ್ಟು ಡಿಮ್ಯಾಂಡ್ ಆ್ಯಂಡ್ ಡ್ರಾಫ್ಟ್ ತಿಳ್ಕೊಳ್ಬೇಕು. ಯಾಕಂತಂದರೆ ನಮ್ಮ ಹತ್ರ ಎಷ್ಟು ಕ್ವಾಂಟಿಟಿ ಐತೆ, ನಾವು ಏನು ಅದನ್ನು ಕೊಡೋಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಮಾಡಬೇಕು. ಇವ್ರದ್ದೇ ಒಂದು ವೀಡಿಯೋ ನೋಡಿದೆ ನಾನು, ಸುಮಾರು ಜನ ಬಂದರು. ಮೇಯ್ನ್ ಏನು ಗೊತ್ತಾ, ಆ ಥರ ಆಫರ್ಸ್ ಇಟ್ಟವಾಗ ನಿಮ್ಮ ಗೌರ್ಮೆಂಟ್ ಸ್ಕೂಲಲ್ಲೋ ಇಲ್ಲ ಎಲ್ಲಾದರೂ ಒಂದು ಚೌಟ್ರಿನ ಒಂದು 2 ದಿನಕ್ಕೆ ನೀನೇನು ಆಫರ್ ಕೊಡ್ತೀವಿ ಅವತ್ತು ಮಾಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ಬಂದು ವಾಪಸ್ ಹೋಗಿರೋರು ಇದ್ದಾರೆ ಅಲ್ವೇನಪ್ಪ. ಅವಾಗ ಹೋಗಿರೋನ್ಗೆ ಏನು ಅನಿಸ್ತೈತೆ ಅಂದ್ರೆ ನಿನ್ನ ಅಂಗಡಿ ಮೇಲೆ ಬ್ಯಾಡ್ ಇಂಪ್ರೆಷನ್ನೇ ಬರೋದು, ಗುಡ್ ಇಂಪ್ರೆಷನ್ ಬರಲ್ಲ. ಲಿಂಕ್ ಮಾಡಿದೀವಿ. ಸೊ ಎಷ್ಟು ನಮ್ಮ ಹತ್ರ ಸ್ಟಾಕ್ ಇದೆಯೋ ಅಷ್ಟು ಜನಕ್ಕೆ ಮಾತ್ರನೇ ಬಿಡ್ತಾ ಇದೀವಿ. ಸೊ ಈ ಫಸ್ಟ್ ಒನ್ ಟೈಮ್ ಅದು ಮಿಸ್ಟೇಕ್ ಆಯ್ತು ಅಷ್ಟೇ. ಸೆಕೆಂಡ್ ಟೈಮ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡ್ಕೋ. ಇವಾಗ ಇವೆಲ್ಲ ಬಂದಿರೋವರಿಗೆಲ್ಲ 1 ಗ್ರಾಮ್ ಚಿನ್ನ ಅಂದ್ಬಿಟ್ರೆ ಅವತ್ತು 1000 ವರಿ ತುಂಬ್ಕೊಂಡ್ ಬಂದ್ಬಿಡ್ತಾರೆ. ನಾನೇನು ಮಾಡಿದೆ ಹೇಳು, ಅದಕ್ಕೊಂದು ಟಿಕೆಟ್ ಇಕ್ಕಿ ಅದ್ರಿಗೆ ರಿಜಿಸ್ಟ್ರೇಷನ್ ಮಾಡಿದವಾಗ ಏನಾಗುತ್ತೆ, ಅವ್ರು ಮಾತ್ರ ಬಂದವಾಗ ಅವ್ರು ಕೊಟ್ಟು ಕಳಿಸ್ತೀರಿ ನಾವು. ನೀನು ಇದನ್ನ ಏನು ಮಾಡ್ಬೇಕಂದ್ರೆ ಒಂದು ರಿಜಿಸ್ಟರ್ ಫಾರ್ಮ್ ಮಾಡು. ಯಾವ ಬಟ್ಟೆಗೆ ಅಲ್ಲ ಮಾಡಿದ್ದೀನಿ ಅಂದಿದ್ರೆ ಈ ಕಂಪ್ಲೇಂಟ್ಗಳು ಹೆಂಗೆ ಬರೋದು ಅಲ್ವಾ. ಅದಕ್ಕೆ ಅಲ್ಲ ಎಡುವುದ್ರೇನೆ ಅದಕ್ಕೆ ಗೊತ್ತಾಗೋದು. ನಾವು ತಪ್ಪು ಮಾಡಿದ್ರೇನೆ ನಾವು ನೆಕ್ಸ್ಟ್ ತಿದ್ದುಕೊಂಡಕ್ಕೂ ಅದು ದಾರಿ ಆಗೋದು. ಅದರಲ್ಲಿ ಇವಾಗ ನಿಮ್ಮ ಮೇಲೆ ಇವಾಗ ನೀವು ಬಟ್ಟೆ ಅಂಗಡಿ ಓಪನ್ ಮಾಡಿರೋದು ಒಳ್ಳೆ ಕಾರ್ಯನೇ, ಯೂತ್ಸ್ಗೆಲ್ಲನೂ ಸಿಗ್ತಾ ಇದೆ. ಬಟ್ ಏನಂತಂದರೆ 2 ಸಲ ಹಾಕೊಂಡ್ಮೇಲೆ ಬಟ್ಟೆ 3 ಅಡಿ ಬಟ್ಟೆ 2 ಅಡಿಗೆ ಹೋಗ್ಬಾರ್ದು. ಅರ್ಥ ಆಯ್ತಾ? ನೀರ್ ಹಾಕಿದ ತಕ್ಷಣ ಮೇಲ್ಕ್ ಹೋಗ್ಬಿಟ್ರೆ ಗ್ಯಾರಂಟಿ ಕೊಡ್ತಾ ಇದೀವಿ. ಆಲ್ಮೋಸ್ಟ್ ಆತರ ಏನಾದ್ರೆ ರಿಟರ್ನ್ ತಗೊಂಡ್ರೆ ರಿಟರ್ನ್ ಓಕೆ ಫೈನ್. ನೀವೇನು ಮಾಡ್ತಾ ಇದ್ದೀರಾ ಒಳ್ಳೇದೇನೇನೆ. ಯಾಕಂತಂದರೆ ಕಡಿಮೆ ಎಲ್ಲಾರ್ಗು ಎಟ್ಕೋ ರೀತಿನಲ್ಲಿ ಇವತ್ತು ಮಾಡ್ತಾ ಇದ್ದೀರಾ. ನೀನಿರ್ಬೋದು, ಬ್ರೋಝೋನ್ ಇರ್ಬೋದು. ಬಟ್ ಅದನ್ನು ಕಾಪಾಡ್ಕೊಂಡು ಹೋಗ್ರಿ ಅಂತ ನನ್ನ ಕಡೆಯಿಂದ ಹೇಳ್ತಾ ಇರೋದು. ಯಾಕಂದರೆ ನನಗೆ ಮೊನ್ನೆ ಸುಮಾರು ಫೋನ್ಸ್ ಬಂದುಬಿಡ್ತು, ಅಣ್ಣ ನೀವು ಬಂದಿರಿ, ನಾವು ನಿಮ್ಮನ್ನು ನೋಡ್ಕೊಂಡು ಬಂದ್ರಣ್ಣ, ನಾವು ನೋಡ್ರಿ ಅಲ್ಲಿ ಇಲ್ಲೇ ಇಲ್ಲ. ಅದು ಬೇಜಾರಾಯಿತು. ಅದಕ್ಕೆ ಆ ಕಾರಣಕ್ಕೆ ಚೆನ್ನಾಗಿ ಮಾಡ್ತಾ ಇದ್ದೀರಾ. ದೇವರು ಇನ್ನೂ ಒಳ್ಳೆ ಮಟ್ಟಕ್ಕೆ ಕರ್ಕೊಂಡೋಗ್ಲಿ, ಇನ್ನೂ ದೊಡ್ಡ ಶಾಪ್ ಓಪನಿಂಗ್ ನಾನು ಬರೋಂಗೆ ಆಗಲಿ. ಬಟ್ ಯೂತ್ಸ್ಗೆ ದಯವಿಟ್ಟು ನಾನು ನಿಮ್ಮ ಕಡೆಯಿಂದ ಕೇಳ್ಕೊಳೋದು,